ನಮಸ್ಕಾರ ಎಲ್ಲರಿಗೂ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಂತೆ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ಜೋಳದ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ನಾವು ನಾರ್ಮಲ್ ರೊಟ್ಟಿ ಮಾಡ್ತೀವಲ್ಲ ಆ ಹದಕ್ಕಿದ್ರೆ ಹಿಟ್ಟು ಸಾಕು, ಇಷ್ಟಿದ್ರೆ ಸಾಕು. ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಕಾಯಿಸ್ಲಿಕ್ಕೆ ಇಡೋಣ. ಈಗ ನೀರು ಪೂರ್ತಿ ಕುದಿಯೋವರೆಗೂ ನಾವು ಉಂಡೆ ಮಾಡಿಕೊಳ್ಳೋಣ. ಸಣ್ಣ ಸಣ್ಣ ಉಂಡೆ ಮಾಡಿಕೊಳ್ಳಬೇಕು. ಇಷ್ಟು ಸಣ್ಣ ಇದ್ರೆ ಸಾಕು. ನೀರು ಕುದೀತಿರ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಬೆಚ್ಚನ ನೀರಿಗೆ ಹಾಕಬೇಡಿ, ಏಕೆಂದರೆ ಉಂಡೆಗಳು ಒಡೆದು ಹೋಗುತ್ತವೆ. ಕುದಿಯುವ ನೀರಿಗೆನೆ ಉಂಡೆಗಳು ಹಾಕಿಕೊಳ್ಳೋಣ. ಇದು 8 ರಿಂದ 10 ನಿಮಿಷ ಕುದಿಯಬೇಕು. ಈಗ ಉಂಡೆಗಳು ಗಟ್ಟಿಯಾಗಿವೆ. ಇನ್ನೊಂದು ಪಾತ್ರೆಗೆ ಉಂಡೆಗಳನ್ನೆಲ್ಲ ತೆಗೆದುಕೊಳ್ಳೋಣ. ಈಗ ಮೆಂತೆ ಪಲ್ಯ ಕಟ್ ಮಾಡ್ಕೊಳ್ಬೇಕು. ಇದು 2 ಸತಿ ವಾಶ್ ಮಾಡಿಕೊಂಡಿದ್ದೇನೆ. ಮೆಂತೆ ಕಡುಬು ಆದುದರಿಂದ ಮೆಂತೆ ಪಲ್ಯ ಜಾಸ್ತಿ ಇರಲಿ. 2 ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ಅದನ್ನು ಸಣ್ಣಗೆ ಕಟ್ ಮಾಡಿಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಅರಿಶಿಣ, ಈರುಳ್ಳಿ ಹಾಕಿಕೊಳ್ಳೋಣ. ಒಂದು ಸ್ವಲ್ಪ ಫ್ರೈ ಮಾಡೋಣ. ನಾವು ಆವಾಗಲೇ ಮಿಕ್ಸಿ ಮಾಡಿಕೊಂಡಂತ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ. ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಈಗ ಮೆಂತ್ಯ ಸೊಪ್ಪನ್ನು ಹಾಕೋಣ. ಮೆಂತ್ಯ ಸೊಪ್ಪು ಜಾಸ್ತಿ ಇದ್ರೇನೆ ಕಡುಬು ಟೇಸ್ಟ್ ಆಗುತ್ತೆ. ಚೌಳಿಕಾಯಿ ಚಟ್ನಿ, ಬದ್ನಿಕಾಯಿ ಚಟ್ನಿ ಮಾಡುವ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೇನೆ. ಮೇಲೆ ಕಾಣಿಸುವ ಐ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ನೋಡಬಹುದು. ಉಪ್ಪು, ನಾವು ಹಿಟ್ಟಿಗೆ ಉಪ್ಪು ಹಾಕಿದ್ರಿಂದ ಸ್ವಲ್ಪನೇ ಉಪ್ಪು ಹಾಕೊಳ್ಳೋಣ. ಉಂಡೆಗಳನ್ನು ಹಾಕಿಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಈಗ ಮೆಂತೆ ಕಡುಬು ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈ ರೆಸಿಪಿ ಹೇಗೆ ಅನಿಸ್ತು ಎಂಬುದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.